ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಶ್ರದ್ಧೆಗೆ ಇನ್ನೊಂದು ಹೆಸರು ತತ್ಪರತೆ. ಯಾವುದು ಶ್ರೇಷ್ಠ ಅನ್ನುವುದನ್ನು ಅರಿಯಬೇಕು. ಕಣ್ಣು, ಕಿವಿ, ಮನಸ್ಸು, ಆಯುಷ್ಯ, ಬುದ್ಧಿಶಕ್ತಿ ಒಳಿತಿಗಾಗಿ ಇರಲಿ. ಜಗತ್ತಿನ ಸತ್ಯ ಸಂಶೋಧನೆಯಾಗಬೇಕಾದರೆ ತತ್ಪರತೆ ಬೇಕು. ಮನುಷ್ಯನಿಗೆ ಬದುಕಿನಲ್ಲಿ ಯಾವುದರಿಂದ ಬೆಲೆ ಹೆಚ್ಚುತ್ತದೆಯೋ ಅದರಿಂದ ವಿಮುಖನಾಗಿ ಯಾವುದಕ್ಕೆ ಬೆಲೆ ಕೊಡಬಾರದೋ ಅದರಲ್ಲಿ ಮಗ್ನನಾಗುತ್ತಿದ್ದಾನೆ. ಉಂಗುರಕ್ಕೆ ಬೆಲೆಯೇ ಹೊರತು ಬೆರಳುಗಳಿಗೆ ಅಲ್ಲ. ಕೊರಳಿಗೆ ಬೆಲೆ ಇಲ್ಲ, ಬದಲಾಗಿ ಹೂವಿನ ಹಾರವು ಶ್ರೇಷ್ಠ. ತಲೆಗೆ ಮಹತ್ವವಿಲ್ಲ, ಅದಕ್ಕಿಂತ ತಲೆಗೆ ಧರಿಸುವ ಕಿರೀಟಕ್ಕೆ ಬೆಲೆ ಹೆಚ್ಚು. ಕಾಲುಗಳಿಗಿಂತ ಗೆಜ್ಜೆಗಳೇ ಮೇಲು. ಬುದ್ಧಿವಂತನಾದ ಮನುಷ್ಯನಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಚಲೋ, ಯಾವುದು ಕೆಟ್ಟದ್ದು ಎಂದು ತಿಳಿಯುವಂತಹ ಸಾಮರ್ಥ್ಯವಿರುತ್ತದೆ. ಆ ಮೂಲಕ ಜೀವನದಲ್ಲಿ ಅನಂತ ಬೆಳಕು ತಂದುಕೊಳ್ಳಬೇಕಾಗುತ್ತದೆ. ಮನಸ್ಸನ್ನು ಅರಿತುಕೊಳ್ಳಬೇಕು ಮತ್ತು ಶಾಂತಿಯನ್ನು ತಂದುಕೊಳ್ಳಬೇಕು. ಬದುಕಿನಲ್ಲಿ ಯಾವುದು ಶಾಶ್ವತವಾಗಿ ಉಳಿಯುತ್ತೋ ಅದರಲ್ಲಿ ತತ್ಪರತೆ ಇರಬೇಕು. ಅದಕ್ಕಾಗಿ ಕಣ್ಣು, ಕಿವಿ, ಮನಸ್ಸು, ಬುದ್ಧಿಶಕ್ತಿ, ಆಯುಷ್ಯ ಇವುಗಳನ್ನು ಒಳ್ಳೆಯದಕ್ಕೆ ಮೀಸಲಿಡಬೇಕು. ಯಾವುದು ಶಾಶ್ವತ ಸತ್ಯ, ಯಾವುದು ಅಶಾಶ್ವತ ಮಿಥ್ಯ ಎಂದು ಅರಿತಾಗ ಮಾತ್ರ ತತ್ಪರತೆ, ಮಗ್ನತೆ ಪ್ರಾಪ್ತವಾಗುತ್ತದೆ. ತತ್ಪರತೆ ಶ್ರದ್ಧೆಯೊಂದಿಗೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಪಡೆಯುವುದರ ಮೂಲಕ ಬದುಕನ್ನು ಪರಮಶಾಂತಿಯತ್ತ ನಡೆಸಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.